ನೀವು ನೋಡ್ತಾ ಇದ್ದೀರಾ ಸುವರ್ಣ. ನನ್ನ ಗಂಡ ಈ ಔಷಧಿಯನ್ನು ಕುಡಿದ್ರೆ ಹುಡುಗಿಯರ ನೋಡಿದ ಕೂಡಲೇ ಭಯ ಪಡ್ಕೊಂಡು ಪುರ್ಚಾಗುವಾಗೆ ಆಗ್ತದೆ. ಗುರುಗಳೇ, ಇಷ್ಟು ದಿವಸ ನಿಮ್ಮ ಹತ್ರ ಬಂದಿದ್ದಕ್ಕೂ ಒಳ್ಳೆ ಔಷಧಿಯನ್ನೇ ಕೊಟ್ಟಿದ್ದೀರಾ. ಜಲದುರ್ಗೆ, ನನ್ನ ಗಂಡ ಹುಡುಗಿಯರ ಓಂಗುದನ್ನು ಬಿಟ್ಟು ನನ್ನ ಒಟ್ಟಿಗೆ ಇದ್ರೆ ನಿಮಗೆ ಹಾಲಿನ ಅಭಿಷೇಕ ಮಾಡಿಸ್ತೇನಮ್ಮ. ಹಲೋ, ಯಾರು ಮಾರ್ಯಾರೆ? ಕೂದರುಗುಡ್ಡದ ಬಸವೇಶ್ವರ, ಅದೇನು ಹೇಳ್ತೀನಂತ ಗಂಟು ಹಾಕಿದ್ವು ಯಪ್ಪ. ನನಗೆ ಬೆಳಕಾದ್ರೆ ಸಾಕು ಸಿನಿಮಾ ಆಡಿಷನ್ ಅಂತೇಳಿ ಹೊಂಟ ಬಿಡ್ತಾರ. ಸುಸ್ತಾಗಿ ಮನೆಗೆ ಬಂದಿರೋ ಗಂಡಗ ಕುಡಿಲಿಕ್ಕೆ ಏನು ತಗೋತೀರಿ ಅಂತ ಕೇಳೋರು ಗತಿ ಇಲ್ಲ. ಇನ್ನು ಇವ್ರ ಮನೆಗೆ ಬಂದ್ರೆ ಕುಡಿಯಾಕೆ ಒಂದು ಗ್ಲಾಸ್ ಮಜ್ಜಿಗೆ ಸಿಗ್ತೈತೆ ಅಂದ್ರೆ ಇವ್ರ ಮನ್ಯಾಗೂ ಯಾರೂ ಕಾಣವಲ್ರು. ಇನ್ನು ಬ್ಯಾಚುಲರ್ಸ್ ಮನೆಗೂ ಆದ್ರೆ ಒಂದು ಗ್ಲಾಸ್ ನೀರಿಗೂ ಗತಿ ಇರಾಗಿಲ್ಲ. ಹೊರಗೆ ಏನು ಸಿಗ್ತದ ನೋಡ್ತೀನಿ. ಯಜ್ಜ, ನೀ ನನ್ನ ಪರವಾಗಿದಿ ಅಂತ ಗೊತ್ತಾತ್ ನೋಡಪ್ಪ. ನನ್ನ ತಂಗ್ಯವ್ವ ಜ್ಯೂಸ್ ರೆಡಿ ಮಾಡಿ ಇಟ್ಟು ಹೋಗ್ಬಿಟ್ಟಾಳ. ಇವರೆಂತದಕ್ಕೆ ಇಲ್ಲಿ ಮಗರಿದ್ದಾರೆ? ಅಯ್ಯೋಯ್ಯೋಯ್ಯೋ, ನನ್ನ ಗಂಡನಿಗೆ ಅಂತ ಮಾಡಿಟ್ಟಿದ್ದ ಜ್ಯೂಸನ್ನು ಇವರು ಕುಡಿದು ಬಿಟ್ಟಿದಾರ. ಅರಸುಲೆ, ಈ ವಿಷಯ ಎಂತಾದ್ರೂ ಒಟ್ಟಾರದವರಿಗೆ ಗೊತ್ತಾದ್ರೆ ನನಗೆ ಒಟ್ಟರಾಶಿ ಹೊಡಿತಾರೆ. ಮೊದಲು ಇವರನ್ನ ಎಬ್ಬಿಸ್ಬೇಕು. ಮುರಾರಿ ಅಣ್ಣ, ಓಯ್ ಮುರಾರಿ ಅಣ್ಣ, ಲಕ್ಲೆ, ಓಯ್ ಮುರಾರಿ ಅಣ್ಣ, ಇಂಥ ಮರ ಕಟ್ಟಿದ್ರೆ ಹೇಗೆ? ಬಚ್ಚವು ಬದುಕಿದ್ದಾರೆ. ಮುರಾರಿ ಅಣ್ಣ, ಹುಡುಗಿ 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 ಹುಡುಗಿ. ಅಯ್ಯೋ, ದುಡ್ಕೊಂಬಂದು ಪಾಪ ಸುಸ್ತಾಗಿ ಮಲ್ಕೊಂಡಾರ ಅನ್ನಿಸ್ತದ. ಇವ್ರನ್ನ ಈಗ ಎಬ್ಸೋದು ಬೇಡ, ಒಂದು ಗ್ಲಾಸ್ ತಣ್ಣಗೆ ಮಜ್ಜಿಗೆ ಮಾಡ್ಕೊಂಬಂದು ಎಬ್ಸಿದ್ರಾತು. ರೀ ರೀ ಮುರಾರಿ ರೀ, ಹುಡುಗಿ 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 ರೀ, ಯಾಕ್ರಿ ನಾನು ನೋಡಿದ ಕೂಡ ನಾವು ಹುಡುಗಿ ಹುಡುಗಿ ಅಂತ ಏನ ಮನಿ ಓಡ್ ಬಂದ್ರಿ? ನನ್ ದಾರೆ ಹುಡುಗಿ ಅಲ್ಲ, ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ. ಹತ್ರ ಬರ್ಬೇಡ್ರಿ, ನನಗೆ ಹೆದರಿಕೆ ಆಗ್ತದ. ಯಾಕ್ರಿ ಈ ನಮ್ಮನಿ ಆಡ್ಲಿಕತ್ತೀರಿ? ಇಷ್ಟು ದಿವಸ ನೀವು ಹತ್ರ ಬಂದ್ರೆ ನಾನು ದೂರ ಹೋಗ್ತಿದ್ದೆ, ಇವತ್ತು ನಾನಾಗೆ ಹತ್ರ ಬಂದ್ರೆ ನೀವು ದೂರ ಓಡೊಂಟಿರಲ್ಲ. ಓ, ಇಷ್ಟು ದಿವಸ ನಾನು ನಿಮ್ಮನ್ನ ಆಟಾಡ್ತಿದ್ದೆ ಅಂತೇಳಿ ಈಗ ನೀವು ನನ್ನ ಆಟಾಡ್ಸ್ಲಿಕತ್ತೀರಾ? ನೀವೇನು ಬೇಕಾದ್ರೂ ತಿಳ್ಕೋರಿ, ನೀವು ಮಾತ್ರ ನನ್ನ ಹತ್ರ ಬರ್ಲಿಕ್ಕೆ ಹೋಗ್ಬೇಡ್ರಿ. ಈ ಹುಡುಗಿಯಾರ ಕಂಡ್ರೆ ನಂಗೆ ಆಗುದಿಲ್ಲ. ಏನಾಗದ್ರಿ ನಿಮಗ? ಮುಂಜಾನೆ ಯಾರ ಕುಡಿಸಿ ಕಳ್ಸಿದ್ರ? ಹುಡುಗಿಯಾರು ನೋಡಿದ್ರೆ ನಂಗೆ ತಿಂದಿತ್ತೆಲ್ಲ ಹೊರಗೆ ಬಂದಂಗೆ ಆಗ್ಲಿಕ್ಕತ್ತದ. ನಿಮ್ ಸಹವಾಸನ ನಂಗೆ ಬೇಡ, ಮತ್ತೆ ಎಲ್ಲಾದ್ರೂ ಹಾಳಾಗಿ ಹೋಗ್ರಿ. ನಾನ್ ಯಾಕ್ರಿ ಹೋಗ್ಬೇಕು? ಇದು ನನ್ನ ಮನಿ, ನೀವು ನನ್ನ ಗಂಡ. ಹೆಂಡತಿ ಅದಕ್ಕೆ ಗಂಡನ ಜೊತೆ ಇರೋದ್ ಬಿಟ್ಟು ಬೇರೆ ಎಲ್ಲಿ ಹೋಗ್ಬೇಕು? ನಾ ಹೇಳಿ ಕತ್ತೀನಲ್ರಿ, ನೀವು ನನ್ನ ಹೆಂಡತಿ ಅಲ್ಲಂತ. ನಿಮ್ಮನ್ನ ನೋಡ್ಲಿಕ್ಕೆ ಕತ್ತಿದ್ರೆ ನನಗೆ ಕೆಟ್ಟ ಸಿಟ್ಟು ಬರ್ಲಿಕ್ಕತ್ತದ. ನನಗೆ ಸಿಟ್ಟು ಬರೋಕ್ಕಿಂತ ಮೊದ್ಲು ಜಾಗ ಖಾಲಿ ಮಾಡ್ರಿ, ಇಲ್ಲ ಅಂದ್ರೆ ನಾ ಏನ್ ಮಾಡ್ತೀನೋ ನಂಗ ಗೊತ್ತಿಲ್ಲ. ಅಡ್ಡಿ ಇಲ್ರಿ, ನಾನ ಕಲಾವಿದೆ ಅಂದ್ರ ನೀವು ನನ್ಕಿಂತ ದೊಡ್ಡ ಕಲಾವಿದ್ರು. ಬಾಳ ಚಂದ ಆಕ್ಟ್ ಮಾಡ್ಲಿಕ್ಕತ್ತೀರಿ. ಒಂದ್ ಕೆಲ್ಸ ಮಾಡೋಣ, ನಾಳೆಯಿಂದ ಇಬ್ರು ಸೇರಿ ಆಡಿಷನ್ ಹೋಗೋಣ ಅಂತ. ಯಾರು ಸೆಲೆಕ್ಟ್ ಆದ್ರೂ ಪರವಾಗಿಲ್ಲ, ಏನಂತೀರಿ? ಗುರು ಸಿದ್ಧಾರೂಢ, ನಾ ಎಷ್ಟು ಹೇಳಿದ್ರು ಈ ಹುಡುಗಿ ನನ್ನ ಮಾತ ಕೇಳವಲ್ಲನಪ್ಪ. ದಯವಿಟ್ಟು ಹೆಂಗಾದ್ರೂ ಮಾಡಿ ಈ ಹುಡುಗಿಯಿಂದ ನನಗೆ ಕಾಪಾಡೋಯಪ್ಪ. ಕಟ್ಕೊಂಡಿರೋ ಹೆಂಡತಿನ ಹೆಂಡತಿ ಅಲ್ಲ ಅಂದ್ರ ಯಾವ ದೇವ್ರು ಕಾಪಾಡೋದಿಲ್ರಿ. ಅಲ್ಲ, ನಾನು ಏನ್ ಮಾಡ್ದೆ ಅಂತ ನೀವು ಈ ನಮೂನಿ ನಡ್ಕೊಳತ್ತೀರಿ? ಹೊರಗಿಂದ ಸುಸ್ತಾಗಿ ಬಂದಿರಿ, ತಣ್ಣಗ್ ಮಜ್ಜಿಗೆ ಕುಡಿಲಿ ಅಂತ ಮಾಡ್ಕೊಂಬಂದ್ರ ಕುಡಿಯೋದ್ ಬಿಟ್ಟು ನನ್ ಮೇಲೆ ಎಗರಾಡ್ಲಿಗತ್ತೀರಾ? ನೋಡ್ರಿ, ಹಿಂಗೆಲ್ಲ ನಡ್ಕೊಂಡ್ರ ಚಲೋ ಇರುದಿಲ್ಲ. ಆಮೇಲೆ ನಾನೇನಾರ ತಿರುಗಿ ಬಿದ್ದೆ ಅಂತಂದ್ರ ನೀವು ಮೈ ತುಂಬಾ ಸ್ಟಿಚ್ ಹಾಕಿಸ್ಕೋಬೇಕಾಗ್ತದ. ಇದಕ್ಕರಿ ನಾ ಹೇಳೋದು ಹುಡುಗಿಯಾರ ನಂಬಾಗಿಲ್ಲ ಅಂತ. ನೀವ್ ಎಂತ ಮೋಸಗಾತಿರಂತ ನನಗೆ ಗೊತ್ತದ.
ಕಣ್ಣಾಗ ಕರಗ ತೋರಿಸಿ ಕೈಯಾಗ ತೆಂಗಿನಕಾಯಿ ಚಿಪ್ಪು ಕೊಟ್ಟು ಬಿಡ್ತೀರಿ. ನಿಮ್ಮಂತವ್ರು ನಂಬಿದ್ರೆ ಒಂದು ನಾವು ದೇವದಾಸ ಆಗ್ತೀವಿ, ಇಲ್ಲ ಅಂದ್ರೆ ನಿಮ್ ಕಟ್ಕೊಂಡು ವನವಾಸ ಅನುಭವಿಸ್ತೀವಿ. ಹೇಳ್ಕೊಳ್ಳೋದಲ್ಲವಾ ಇವ್ರ ಹಿಂಗ್ ಮಾತಾಡ್ಲಿಕ್ಕತ್ತಿದ್ ಕೇಳಿದ್ರ ನನ್ನ ಗಂಡ ಹೌದು ಅಲ್ಲೋ ಅಂತ ನನಗೆ ಅನುಮಾನ ಬರ್ಲಿಕ್ಕತ್ತದ. ಹೆಣ್ಣಂದ್ರೆ ಸಾಕು ಕೈ ಮುಗಿತಿದ್ದವ್ರು ಇವತ್ತು ಬಾಯಿಗೆ ಬಂದಂಗ ಮಾತಾಡ್ಲಿ ಹತ್ತಾರ. ನಾನು ಏನವಾ ಮಾಡ್ಲಿ ರೀ ಮುರಾರಿ, ಕರೆ ಹೇಳ್ರಿ, ನಿಮ್ಗೆ ಹಿಂಗ್ ಮಾತಾಡ್ಲಿಕ್ಕೆ ಯಾರು ಹೇಳ್ಕೊಟ್ಟಿದ್ದು? ಯಾಕ್ರಿ ಹೇಳ್ಕೊಡ್ತಾರ? ನಿಮ್ಮ ಬುದ್ಧಿ ಏನಂತ ನನಗ್ ಗೊತ್ತಿಲ್ಲ. ನಿಮ್ಮಂತ ಹುಡುಗಿಯರಿಂದ ಎಷ್ಟು ಹುಡುಗರು ಹಿಂಸೆ ಅನುಭವಿಸ್ಲಿಕ್ಕೆ ಗೊತ್ತಾ? ಏನ್ರಿ ಅವಾಗಿಂದ ಹುಡುಗಿ ಹುಡುಗಿ ಅಂತ ಬಾಯಿ ಪಡ್ಕೊಳ್ಳಿ. ನಾನ್ ಬ್ಯಾರೆ ಹುಡುಗಿ ಅಲ್ಲ, ನಿಮ್ ಹೆಂಡತಿ. ಮತ್ತೆ ಹೇಳ್ತೀರ ಅಂತೀರ? ಆ ಗ್ಯಾಸ್ ಆನ್ ಮಾಡಿ ಢಮ್ ಅನಿಸ್ಬಿಡ್ತೀನಿ. ಚಲೋ ಮಾತ್ರ ಹೇಳಿಕತ್ತೀನಿ, ಚಾ ಖಾಲಿ ಮಾಡ್ರಿ. ನಾ ಹೋಗುದಿಲ್ರಿ. ಹೋಗ್ರಿ. ಹೋಗುದಿಲ್ಲ. ಹೋಗ್ರಿ. ಹೋಗಾಗಿಲ್ಲ. ಮೀನಾ 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 ಮೀನಾ, ಓಯ್ ಎಂತಾಯ್ತು ಮಾರೈತಿ? ಎಂತದಕ್ಕೆ ಅರಬೈ ಆಗ್ತಿದ್ಯಾ? ಹೋತ ಎಲ್ಲ ಹಾಳಾಗೋತು. ನಿನ್ನೆ ಎಲ್ಲ ಚಂದ ಇತ್ತಲ್ಲ, ಇವತ್ತೆಂತ ಹಾಳಾಯ್ತು? ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ಎಲ್ಲವೂ ಹಾಳಾಗೋಗೋಕೆ. ಇಷ್ಟ ದಿವಸ ಕಾಪಾಡ್ಕೊಂಡ್ ಬಂದಿದ್ದೆಲ್ಲ ಹಾಳಾಗೋತ. ನನ್ನ ಜೀವನದಾಗ ಏನ್ ನಡಿಬಾರ್ದು ಅನ್ಕೊಂಡಿದ್ನ ಅದ ನಡೆದು ಹೋತು. ಅಂದ್ಮೇಲೆ ಹೆಂಗ್ ಬದುಕಿರ್ಲಿ? ಎಂತಾಯ್ತು ದೋಸ್ತ್, ಜೀವನದಲ್ಲಿ ನೀವು ಇಷ್ಟೊಂದು ಜಿಗುಪ್ಸೆಯಲ್ಲಿ ಇರುವುದನ್ನು ನೋಡ್ತಿರುವುದೇ ಮೊದಲ ಸರ್ತಿ. ಯಾರು ಎಂತ ಹೇಳಿದರು ಎಂತ ಮಾಡಿದರು ತಲೆ ಕೆಡಿಸಿಕೊಳ್ಳದವರು ನೀವು ಇವತ್ತು ಇಷ್ಟೊಂದು ವೈರಾಗ್ಯದಿಂದ ನಡ್ಕೊಳ್ತಿದ್ದೀರಿ ಅಂದ್ರೆ ನಡೆಯಬಾರ್ದೇನೋ ನಡೆದಿದೆ. ಅಂತದ್ದು ಎಂತ ನಡೆಯಿತು? ಅಕ್ಕ, ನೀವ್ ಈ ರೀತಿ ಅಳ್ತಿದ್ರೆ ನಾವೆಲ್ಲ ಏನಂತ ತಿಳ್ಕೊಬೇಕು? ಈಗ ಅಳೋ ಅಂತದಾದ್ರೂ ಏನಾಯ್ತು? ನಮ್ಮ ಯಜಮಾನ್ರು ನೀವೀಗ ಅಳ್ಕೋತ ಯಜಮಾನ್ರು ಅಣ್ಣ ಕತ್ತಿದ್ ನೋಡಿದ್ರೆ ಅವ್ರು ನಮ್ಮನ್ನೆಲ್ಲ ಬಿಟ್ರು ಹೋದ್ರು ಅನ್ಸಕತ್ತೈತಿ. ನಮ್ಮ ಯಜಮಾನ್ರು ಬದುಕಿರುವಾಗ ಹೋದ್ರು ಅಂತ ಹೇಳಿಕತ್ತೇನಲ್ಲಿ. ಮತ್ ಯಾಕ್ರಿ ಹಿಂಗೆ ಯಜಮಾನ್ರು ಅಂತ ಅಳ್ಕೊಂತ ಹೇಳಕತ್ತೀರಿ? ಅದೇನಂತ ಒಂದು ಬಾಯ್ ಬಿಟ್ಟು ಹೇಳ್ರಿ. ಇವತ್ತು ನಮ್ಮ ಯಜಮಾನ್ರು ನನ್ನನ್ನ ನೀ ನನ್ನ ಹೆಂಡ್ತಿನ ಅಲ್ಲ ಅಂತೇಳಿ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಎಂತ ಹೇಳ್ತಿದ್ಯನಾ? ನಿಜವಾಗ್ಲೂ ಅವ್ರು ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ರಾ? ಮತ್ತಿನ್ನೇನು ಸೆಂಟಿಮೆಂಟ್ ಸೀರಿಯಲ್ ಕತೆ ಹೇಳಿಕತ್ತೀನಿ ಅಂತ ಅನ್ಕೊಂಡ್ಯಾ? ಅವ್ರು ನಾನು ಹೊರಗೆ ಹಾಕಿದ್ದಕ್ಕಲ್ಲನು ನಿಮ್ಮ ಮನೆಗೆ ಬಂದು ನಾನು ಹಿಂಗೊಳೋ ಅಂತ ಹಳ್ಳಿಕತ್ತಿರೋದು. ಕಲ್ಯಾಣತ್ತಲ್ಲಪ್ಪು, ಈ ಕೆಲಸವನ್ನು ನಾನು ಮಾಡಿರ್ತಿದ್ರೆ ಜನಗಳು ನಂಬ್ತಿದ್ರು ಏನೋ, ಆದ್ರೆ ನಮ್ಮ ಮರಪ್ಪೆಲ್ಲ ಮಾಡಿದಾನಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಂಬಬೇಕ್ರಿ ದೋಸ್ತ್, ನಾನು ಮೊದ್ಲು ನಿಮ್ಮಂಗ ಅನ್ಕೊಂಡೆ, ಆದ್ರೆ ಈಗ ಅವ್ರು ನಾನು ಹೊರಗೆ ಹಾಕ್ಯಾರಲ್ಲ. ಅಕ್ಕ, ಅವ್ರು ಯಾಕೆ ಈ ರೀತಿ ನಡ್ಕೋತಿದ್ದಾರೆ? ನನಗೂ ಅದ ಗೊತ್ತಾಗ್ವಲ್ದ. ನಾನು ನೋಡಿದ್ರೆ ಸಾಕು ಹುಡುಗಿ ಅಂತ ಹೇಳಿ ದೂರ ಓಡ್ ಹೊಂಟಾರ. ನಾನು ಹತ್ರ ಹೋದ್ರೆ ಸಾಕು ಸಿಟ್ಟು ಮಾಡ್ಕೊಳಿಕತ್ತಾರ. ಅವ್ರಷ್ಟ ಸಿಟ್ಟು ಮಾಡ್ಕೊಂಡಿದ್ದನ್ನ ನಾನು ಯಾವತ್ತೂ ನೋಡಿದ್ದಿಲ್ಲ. ನನಗನ್ಸೋ ಪ್ರಕಾರ ನಿನ್ನೆ ಅಮಾವಾಸ್ಯೆ ಇತ್ತು. ಯಾರೋ ಮಾಟ ಮಂತ್ರ ಮಾಡಿಸಿ ರಸ್ತೆಲಿ ಎಸ್ತಿರೋ ನಿಂಬೆಹಣ್ಣ ಇವ್ರು ದಾಟ್ಕೊಂಡ್ ಬಂದಿರ್ಬೇಕು ಅನ್ಸುತ್ತೆ. ಅದ್ರ ಎಫೆಕ್ಟೇ ಇದು. ಹೌದು ಮಾರೈತಿ, ಇವಳು ಹೇಳ್ತಿರೋದು ಕರೆಕ್ಟು. ನೀನ್ ಎಷ್ಟೋ ಪಿಕ್ಚರ್ ಅಲ್ಲಿ ನೋಡ್ಲಿಲ್ವನ, ಈ ನಮ್ಮನೆ ದಾಟಿದಾಗ್ಲೇ ಪಾತ್ರ ವಿಚಿತ್ರವಾಗಿ ಆಡೋದಾ. ಆದ್ರೆ ನಮ್ಮ ಯಜಮಾನ್ರಂತ ಒಳ್ಳೆಯವ್ರಿಗೆ ಯಾರು ಮಾಟ ಮಂತ್ರ ಮಾಡಿಸ್ತಾರ? ಒಳ್ಳೆಯವ್ರಿಗೆ ಮಾರೈತಿ ಮಾಟ ಮಂತ್ರ ಮಾಡಿಸೋದು. ಎಂತದಕ್ಕೆ ಅಂದ್ರೆ ಅವ್ರು ಚೆನ್ನಾಗಿರೋದನ್ನ ಸಹಿಸ್ಲಿಕ್ಕೆ ಆಗುದಿಲ್ವಲ್ಲ, ಅದಕ್ಕೆ. ಮೀನಾ, ನಮ್ಮ ಯಜಮಾನ್ರು ಬರೋಬ್ಬರ ಆಗ್ಬೇಕಂದ್ರ ನಾನೀಗ ಏನ್ ಮಾಡ್ಬೇಕ? ಮತ್ತಿನ್ನೆಂತ ಮಾಡೋದು? ಯಾವ್ದಾದ್ರು ಮಂತ್ರವಾದಿಯನ್ನು ಕರೆಸಿ ಅವನಿಗೆ ಹಿಡಿದಿರುವ ದೆವ್ವವನ್ನು ಬಿಡಿಸುದು. ರೀ ರಂಗಿಲ್ಲ, ನನ್ನ ಸಿನಿಮಾ ಸೀರಿಯಲ್ ಮ್ಯಾನೇಜರ್ಗಳು ಗೊತ್ತದಾರ ಹೊರತು ಮಂತ್ರವಾದಿಗಳು ಗೊತ್ತಿಲ್ರಿ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನನಗೊಬ್ಬ ಭಯಾನಕ ಮಂತ್ರವಾದಿ ಗೊತ್ತದಾನ. ಅಡ್ಡಬ್ಬೆ ಮಂತ್ರವಾದ್ಯನ ಮೇಲೆ ಭಯಾನಕವೇ ಇರ್ತಾರೆ. ಜಾಸ್ತಿ ಬಿಲ್ಡಪ್ ಬೇಡ, ಆದಷ್ಟು ಬೇಗ ಅವರನ್ನು ಕರೆಸಿ ನಮಗೆ ಇರುವ ಭಯವನ್ನು ಬಿಡಿಸು. ಪುಟ್ಟಾಣಿ, ಏನ್ಲೇ ಇವರು ಬಂದ್ ಕುಳೇನ ರಿಂಗ ರಿಂಗ ಅಂತ ಹಾಡಾಡ್ಲಿಕ್ಕತ್ತಾರ? ಅದು ಹಾಡಲ್ರಿ, ದೆವ್ವ ಬಿಡ್ಸಕ್ ಬಳಸೋ ಮಂತ್ರ. ಮಂತ್ರನೋ ತಂತ್ರನೋ, ಮೊದ್ಲು ನಮ್ಮ ಮುರಾರಿ ಅವ್ರಿಗೆ ಏನಾಗಿದೆ ಅಂತ ನೋಡಕ್ ಹೇಳು. ಅವ್ರೇನ್ ಶೇಂಗಾ ಸಿಪ್ಪಿ ಸಿಲಿಯಾಕ್ ಬಂದಾರನೆ, ನೋಡ್ತಾರ್ತನಿ. ಓ ಪೆಂಗ, ಮಂತ್ರವಾದಿಯೊಟ್ಟಿಗೆ ಬಂದಿದ್ದಲ್ಲಿ ಇಷ್ಟೊಂದು ಧೈರ್ಯ ಬಂದು ಬಿಡ್ತಾನ? ಎಂತ ಇಬ್ಬರು ಸೇರಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಂದಿದ್ದೀರಾ? ಉಯ್, ಪುನಃ
ಎಂತದಕ್ಕ ರಿಂಗ ರಿಂಗ ಅಂತಿದ್ದಾರೆ? ಗುರುಗಳ ನೀವು ಏನ ಹೇಳಿದ್ರು ಪದಗಳ ಮೂಲಕ ಹೇಳ್ರಿ, ಮಂತ್ರದ ಮೂಲಕ ಹೇಳಿದ್ರೆ ಈ ದಡ್ಡರಿಗೆ ಅರ್ಥ ಆಗಂಗಿಲ್ಲ. ಮಾತ್ ಸಾಕು, ಮೊದ್ಲು ದೆವ್ವ ಯಾರು ಹಿಡ್ಕೊಂಡಿದೆ ಅನ್ನೋದನ್ನ ತೋರಿಸಿ. ನಿಮ್ಗಳ ತರ ವೇಸ್ಟ್ ಮಾತಾಡ್ಕೊಂಡು ಸೀನ್ ಎಳೆಯೋದಿಕ್ ನನ್ಗೆ ಇಷ್ಟ ಇಲ್ಲ. ನೀವು ಆಡುವ ಮಾತು ಕೇಳಿದ್ರೆ ಮಂತ್ರವಾದಿ ಆಗೋದಕ್ಕಿಂತ ಮುಂಚೆ ನಮ್ಮ ದಕ್ಷಿಣ ಮೂರ್ತಿಯವರು ನಮ್ಮನ್ನ ಡೈರೆಕ್ಟ್ ಬರ್ತಿದ್ರ ಅಂತ. ರಿಂಗ ರಿಂಗ ಏನೋ ನನ್ಗೆ ಎದುರು ಮಾತಾಡ್ತೀಯಾ? ಇದೇ ರೀತಿ ಮಾತಾಡಿದ್ರೆ ನಿನ್ ಕೈ ಕಾಲು ಆಡಬಾರ್ದು, ಹಂಗ ಮಾಡ್ಬಿಡ್ತೀನಿ. ಅಷ್ಟು ಮಾಡಿ ಮಾರೇರೆ, ನಿಮ್ಮ ಪಾದ ತೊಳೆದು ಆ ನೀರನ್ನು ಇವರಿಗೆ ಕುಡಿಸ್ತೇನೆ. ನೀನು ಕೊಡುವ ಲೋಟ ಹಾಲನ್ನೇ ನಾನು ಕುಡಿಯೋದಿಲ್ಲ, ಇನ್ನು ಆ ಜನದ ಕಾಲು ತೊಳೆದ ನೀರನ್ನು ಕುಡಿತಾನ? ಮಾತು ಸಾಕು, ಹುಡುಗಿಯರೆಲ್ಲ ಆಚೆ ಹೋಗಿ. ನಾವ್ ಯಾಕೆ ಆಚೆ ಹೋಗ್ಬೇಕು? ತಾವುಗಳು ಹೊರಡಿ. ಯಾರಿವ್ರು? ನೋಡ್ಲಿಕ್ಕೆ ಡೊಂಬರ ಆಟ ಆಡೋರ್ ಇದಾರ. ಇಂಥವ್ರನ್ನೆಲ್ಲ ಯಾಕೆ ಮನಿ ಒಳಗೆ ಕರ್ಕೊಂಡ್ ಬಂದಿರಿ? ಹೊರ ಕಳ್ಸ್ರಿ. ಈಗ ಅವ್ರು ಬಂದಿರೋದು ಹೊರಗೆ ಹೋಗ್ಲಿಕ್ಕಲ್ಲನ, ಇನ್ನ ಒಳಗಡೆ ಸೇರ್ಕೊಂಡಿರೋದನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ. ನನ್ನೊಳಗೆ ಏನ್ ಸೇರ್ಕೊಂಡದ್ರಿ? ನಾ ಬರೋಬ್ಬರಿ ಐತೀನಲ್ಲ. ಮ್ಯಾಲ ನೋಟಕ್ಕೆ ಎಲ್ಲಾರು ಚಲೋನ ಕಾಣಿಸ್ತಾರ್ರಿ, ಆದ್ರ ಒಳಗಡೆ ಇರೋ ಹುಳು ತೆಗಿಬೇಕಂದ್ರೆ ಇಂಥವ್ರ ಬೇಕೆ. ಇವ್ರೇನ್ರಿ ಮಾಡ್ತಾರ? ನೋಡ್ಲಿಕ್ಕೆ ಇಷ್ಟು ಖರಾಬ್ ಆಗಿದ್ದಾರ. ಇವ್ರು ನೋಡಿದ್ರ ನನಗಾದ ಬರ್ಲಿಕ್ಕತ್ತದ. ಎಂತದ್ದು ಬರಂಗದೆ? ಅದರಿ ನಿಮ್ಮಿಬ್ರಿಗೂ ಬಂದಿಲ್ಲಲ್ಲ. ನಮ್ಗೆಂತದ ಬರವಲ್ದು? ಅದರಿ ಇವ್ರು ನೋಡಿದ ಕೂಲೆ ನಂಗೆ ಬರ್ತದ ಅನ್ನಲ್ಲ. ಹೆದರ್ಕಿಲೆ ಈ ಹೆದರಿಕೆನ ಓಡಿಸ್ಬೇಕು ಅಂತಾನೆ ನಾನು ಬಂದಿರೋದು. ಗುರುಗಳೇ ಹಿಂಗ ಮಾತಾಡ್ಕೊಂತಿದ್ರೆ ದೆವ್ವ ನಮ್ಮ ಮೈಯಾಗ ಸೇರ್ಕೊಂತೈತಿ, ಒಂದ್ ಅವ್ರ ಮೈಯಾಗ ದೆವ್ವ ಬಿಡಿಸ್ರಿ. ನನ್ನ ಮೈಯಾಗ ದೆವ್ವದನ? ಹೌದಾ ಗಜನಿ, ನಿನ್ನೆ ಅಮಾವಾಸ್ಯ ದಿನ ನಿನ್ನ ಮೈಯಲ್ಲಿ ಯಾವ್ದು ದೆವ್ವ ಸೇರ್ಕೊಂಡಿದೆ, ಅದಕ್ಕೆ ನಿನ್ನ ಬುಡಿಂಜೆ ನೋಡುವಾಗ ನೀನು ಕಿರಿಚಿಕೊಂಡು ಅವರನ್ನ ಓಡಿಸ್ತಾ ಇದೀಯಾ. ಆ ದೆವ್ವವನ್ನು ಬಿಡಿಸ್ಲಿಕ್ಕೆ ನಾವು ಇವ್ರನ್ನ ಕರ್ಕೊಂಡು ಬಂದಿದ್ದೇವೆ. ನೋಡ್ಲಿಕ್ಕೆ ಇವ್ರ ದೆವ್ವದ ಗತಿ ಅದಾರ, ಇನ್ನು ನನ್ನ ಮೈಯಾಗ ಇಲ್ದಿರೋ ದೆವ್ವನ ಇವ್ರು ಬಿಡಿಸ್ತಾರ? ನೋಡ್ರಿ, ಮರ್ಯಾದೆಯಿಂದ ಹೇಳಿಕತ್ತೀನಿ, ಇವ್ರನ್ನ ಇಲ್ಲಿಂದ ಹೊರಗೆ ಕಳಿಸ್ರಿ. ಇದು ಇವನು ಆಡ್ತಾರ ಮಾತಲ್ಲ, ಇವನು ಒಳಗಡೆ ಸೇರ್ಕೊಂಡಿರೋ ದೆವ್ವ ಆಡ್ತಾರ ಮಾತು. ನನ್ನ ಮೈಯಾಗ ಯಾವ ದೆವ್ವನೂ ಸೇರ್ಕೊಂಡಿಲ್ಲ. ಚಲೋ ಮಾತು ಹೇಳಿಕತ್ತೀನಿ, ಇಲ್ಲಿಂದ ಹೊರಗೆ ಹೋಗ್ರಿ, ಇಲ್ಲ ಅಂದ್ರೆ ನಿಮ್ಮನ್ನ ಕಡ್ದು ಹೆಡಿಗೆ ತುಂಬಿಡ್ತೀನಿ. ಏನ್ ನೋಡ್ತೀರಾ? ಗಟ್ಟಿಗೆ ಹಿಡ್ಕೊಳ್ಳಿ. ಇವ್ರ ಒಳಗಡೆ ಇರೋ ದೇವರ ಹೇಗ್ ಬಿಡಿಸ್ಬೇಕಂದ್ರೆ ಚೆನ್ನಾಗ್ ಗೊತ್ತು. ರಿಂಗ 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 ಹೇಳು, ಯಾರ್ ನೀನು? ಯಾಕೆ ಇವನ್ ಮೈಯಲ್ಲಿ ಬಂದು ಸೇರ್ಕೊಂಡಿದ್ಯಾ? ನಾ ಬೇರೆ ಯಾರು ಅಲ್ರಿ, ಮಿಸ್ರಿ ಕೋಟೆ ಮುರಾರಿ. ದಯವಿಟ್ಟು ನಿಮಗೆ ಕೈ ಮುಗಿತೀನಿ, ನನ್ನನ್ನು ಬಿಟ್ಟು ಬಿಡ್ರಿ, ನಾ ಎಲ್ಲೇ ಓಡಿ ಹೋಗ್ಬಿಡ್ತೀನಿ. ಇವಾಗ ಓಡೋಗ್ತೀನಿ ಅಂತ್ಯಾ? ನಾನು ಹೊರಗಡೆ ಹೋದ್ಮೇಲೆ ಮತ್ತೆ ಬಂದು ಇವನ್ ದೇಹದಲ್ಲಿ ಸೇರ್ಕೊಳ್ತೀಯಾ? ಇಲ್ಲ, ನೀನ್ ಯಾರು ಅಂತ ಹೇಳೋವರೆಗೂ ನಾನು ನಿನ್ ಸುಮ್ಮನೆ ಬಿಡೋದಿಲ್ಲ. ಹೇಳು, ಯಾರು ನೀನು? ಯಾಕೆ ಬಂದು ಇವನ ಹತ್ರ ಸೇರ್ಕೊಂಡಿದ್ಯಾ? ನಿಲ್ಲಿಸಿಕೊಂಡಿದ್ರ ನೀವು ಈ ನಮ್ಮನೆ ಬೊಟ್ಟಿದ್ರೆ ದೆವ್ವದೊಟ್ಟಿಗೆ ಇವನು ಕೂಡ ಮರ ಕಟ್ತಾನೆ. ರಿಂಗ ರಿಂಗ, ನಾನ್ ಭೂತ ಬಿಡಿಸ್ಬೇಕಂದ್ರೆ ಯಾರಾದ್ರೂ ತೊಂದರೆ ಮಾಡಿದ್ರೆ ಇವನಿಗಿನ ಮೊದಲು ನೀವು ಮೇಲ್ಗಡೆ ಹೋಗ್ಬಿಡ್ತೀರಾ? ಬೇಡಪ್ಪ, ನಾವಿಲ್ಲಿದ್ದು ಸಾಧಿಸುವುದು ಕಂಡಾಪಟ್ಟೆ ಉಂಟು. ನೀವು ಹೇಗೆ ಬೇಕಾಗಿ ಹೊಡಿರಿ ಹೊಡಿರಿ. ರಿಂಗ 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 ರಿಂಗ. ಯಾವುದೇ ರೀತಿ ಹೆದರ್ಕೋಬೇಡಿ, ಇವ್ರ ಒಳಗಡೆ ಇರೋ ದೆವ್ವನ ಇದ್ರಲ್ಲಿ ಬಂಧಿಸಿಟ್ಟಿದ್ದೀನಿ ನೋಡಿ. ಇನ್ನು 10 ನಿಮಿಷ ಇವನು ಹೀಗೆ ಮಲಗಿರ್ತಾನೆ, ಆಮೇಲೆ ನಾರ್ಮಲ್ ಆಗ್ತಾನೆ. ರಿಂಗ ರಿಂಗ ರೀ ಹೊಡೆದು ಮಲಗಿಸಿಲ್ರಿ, ಇವ್ರ ಮೈಯಾಗಿನ ದೆವ್ವನ ಓಡ್ಸ್ಯಾರ, ಅದಕ್ಕೆ ಇವ್ರು ಸುಸ್ತಾಗಿ ಮಕ್ಕೊಂಡಾರ. ಆ ದೆವ್ವ ನೀವು ನೋಡಿದ್ರಾ? ಸೇಮ್ ನಿನ್ನಾಗೆ ಇತ್ತು. ಮಾತಾಡ್ತೇನೆ ನಮ್ಮಂಗಿ. ಹಾಗೆಲ್ಲ ದೆವ್ವಗಳನ್ನು ನೋಡುವಾಗ ಇರ್ತಿದ್ರೆ ಇಂಥ ದೆವ್ವಗಳು ಅಲ್ಲ ಮಂತ್ರವಾದಿಗಳು ಇರ್ತಿದ್ರ? ಮಾತ್ ಸಾಕು, ನೀವ್ ಹೇಳ್ದಾಗ ಈ ದೆವ್ವನ ಬಿಡಿಸಿದೀನಿ. ನನ್ ಪೇಮೆಂಟ್ ಕೊಡಿ, ನಾನು ಹೋಗ್ತೀನಿ. ಎಷ್ಟು ಕೊಡ್ಬೇಕ್ರಿ? 10,000. 10,000 ಪಂಡಿತರೇ, ಇದು ಒಂದು ಕಟ್ಟ ಬೇವಿನ ಸೊಪ್ಪು, ಒಂದು ಪುಂಡಿ ಪುಣ್ಯ, 50 ಪೈಸೆ ಕ್ವಾರ್ಟರ್ ಬಾಟ್ಲಿಗೆ 10,000ವಾ? ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಈ ಬಾಟ್ಲಲ್ಲಿರೋ ದೆವ್ವನ ಮತ್ತೆ ಈ ದೇವದೊಳಗಡೆ ಸೇರಿಸ್ಬಿಡ್ತೇನೆ. ನಾನ್ ತರ್ತೀನಿ.
ರೀ ರಂಗಿಲ್ಲ, ಅವ್ರಿಗೆ ಹೇಳಿರೋ ಟೈಮ್ ಮೀರಿ ಹೋದ್ರು ಇವ್ರು ಇನ್ನೂ ಎದ್ದಿಲ್ಲಲ್ರಿ. ದೋಸ್ತ್ ಮೋಸ್ಟ್ಲಿ ಪಾಪ ಕಂಡಾಬಟ್ಟೆ ಸುಸ್ತಾಗಿರ್ಬೇಕು. ಮಲಗಲಿ ಬಿಡಿ, ಆಮೇಲೆ ಆರಾಮ್ಸೆ ಬಿಸಿದ್ರೆ ಆಯ್ತು. ಇಲ್ರಿ, ಅವ್ರು ಈಗ ಹೇಳ್ಬೇಕು ಅವ್ರು ಸರಿ ಹೋಗಾರಿಲ್ಲ ಅಂತೇಳಿ ನಾನು ತಿಳ್ಕೊಳ್ಬೇಕು. Is it? Please, somebody else bring water. ಓಯ್, ಎಂತ ಅವಸ್ಥೆ ಮಾರೇನೆ ಇದು. ಅವರು ನೋಡಿದ್ರೆ ದೆವ್ವ ಬಿಡಿಸಿದ್ದೇನೆ ಅಂತ ಹೇಳಿ ಹೋದ್ರು, ಇವ್ರು ನೋಡಿದ್ರೆ ಅದೇ ನಮೂನೆ ಆಡ್ತಿದ್ದಾರೆ. ನಾನು ಅದಕ್ಕೆ ಬಡ್ಕೊಂಡೆ ಎಲ್ಲಾರು ಇಲ್ಲೇ ಇರೋಣ ಅಂತೇಳಿ. ಇವನ ಅಡ್ನಾಡಿ ಇವನ್ ಕರ್ಕೊಂಬಂದಿರೋ ಮಂತ್ರವಾದಿ ಅದೆಂತ ಅಡ್ನಾಡಿನೋ. ನಮ್ಮ ಯಜಮಾನ್ರು ಬರೋಬ್ಬರ ಆಗಿಲ್ಲ. ಅನ್ಯಾಯವಾಗಿ 10,000 ರೂಪಾಯಿ ಹಾಳಾಗೋತು. ಏ ಆನಿ ಸೊಂಡಿ ಮಾರ್ಯವನ, ಮರ್ಯಾದೆಯಿಂದ 10,000 ರೂಪಾಯಿ ತಂದು ಕೊಟ್ಟಿ ಚಲೋ. ಇಲ್ಲ ಅಂದ್ರ ನಮ್ಮ ಯಜಮಾನ್ರಿಗೆ ಹಿಡಿದಿರೋ ದೆವ್ವ ನಿನಗೆ ಹಿಡಿಯೋ ಮಾಡ್ಬಿಡ್ತೀನಿ. ಈ ನಮ್ಮನೆ ಕೂತಿರೋದನ್ನ ನೋಡ್ಲಿಕ್ಕೆ ಆಗ್ತಿಲ್ಲ ಮಾರೈತಿ. ನೋಡಕ್ ಆಗೋಲ್ದು ಅಂದ್ರ ಮನ್ಯಾಗ ಯಾವ್ದಾರ ಬೇರಿದ್ರ ಕೊಟ್ಟು ಹೋಗು. ಕಣ್ಣಲ್ಲಿ ಭಯ ಇದ್ರು ಬಾಯಲ್ಲಿಂತ ಕಾರದ ಮಾತಿಗೆ ಎಂತ ಕಡಿಮೆ ಇಲ್ಲ ಅಲ್ಲ. ಓಯ್ ದೋಸ್ತ್, ನೋವಾಗ್ತದೆ ಅಂತೇಳಿ ಕಾಯಿಲೆಯನ್ನು ವಾಸಿ ಮಾಡಿದ್ರೆ ಕೂರ್ಲಿಕ್ಕೆ ಆಗ್ತದ? ಮಂಡೆ ಬೆಚ್ಚ ಮಾಡಬೇಡಿ. ನಾಳೆ ಯಾವ್ದಾದ್ರು ಸೈಕಿಯಾಟ್ರಿಸ್ಟ್ ಅನ್ನು ಕರೆಸಿ ಅವನಿಗೆ ಎಂತ ಆಗಿದೆ ಅನ್ನೋದನ್ನ ಸೈಕಲ್ ಹೊಡೆದಾದ್ರೂ ತಿಳ್ಕೊಳ್ಳುವ. ಓ ಟಿಪೈ, ಯಾರಿವ್ರು? ಯಾರನ್ನೋ ಕರ್ಕೊಂಬಂದಿರಲ್ಲ? ಅದು ಯಾರು ಅಲ್ಲನ, ಫೇಮಸ್ ಸೈಕಿಯಾಟ್ರಿಸ್ಟ್. ದಾರಿಯಲ್ಲಿ ಹೋಗ್ತಾ ಇದ್ರು, ನಿನ್ನನ್ನು ಭೇಟಿ ಮಾಡಿಸು ಅಂತೇಳಿ ಕರ್ಕೊಂಡು ಬಂದೆ. ಅವ್ರು ಭೇಟಿ ಆಗ್ಬೇಕಿರೋದು ನನಗಲ್ರಿ, ನಿಮ್ಗ. ಯಾಕಂದ್ರ ಹುಡುಗಿಯಾರು ನೋಡಿದ ಕೂಡಲೇ ಕನ್ನಡಕ ಹಾಕಿ ತಕ ಅನ್ಕೊಂಡು ಫೋನ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಕರಿಯೋ ಹುಚ್ಚಿರೋದು ನಿಮ್ಗ. ನಾ ಡಾಕ್ಟರ್ ಆಗಿ ಕೆಲವು ಪ್ರಶ್ನೆ ಕೇಳ್ತೀನಿ, 2 ನಿಮಿಷ ಕೋಆಪರೇಟ್ ಮಾಡೋ ಸಾಕು. ಆತ್ರಿ ಸರ, 2 ನಿಮಿಷ ಯಾಕ್ರಿ, ಬೇಕಾದ್ರೆ 10 ನಿಮಿಷ ತಗೋರಿ. ಆದ್ರೆ ನೀವು ಚೆಕ್ ಮಾಡಿದ್ಮೇಲೆ ನನಗೇನು ಆಗಿಲ್ಲ ಅಂತ ಇವರೆಲ್ಲರಿಗೂ ಜೋರ್ದನಿಲೇ ಹೇಳಿ ಹೋಗ್ಬೇಕ್ರೆ. ಸರಿಯಪ್ಪ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಈಗ ಕೆಲವು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಿ. ಆತ್ರಿ. ನಿಮ್ಮ ಹೆಸರೇನು? ಮುರಾರಿ, ವಿಶ್ರೀಕೋಟೆ ಮುರಾರಿ. ನಿಮ್ಮ ಹೆಂಡತಿ ಹೆಸರು? ವೆರೈಟಿ ವೈಷ್ಣವಿ. ಇವರಲ್ಲದೆ ಬೇರೆ ಯಾರ ಸಂಬಂಧ ಆದರೂ ನಿಮ್ಗಿದೆಯಾ? ಅಂತ ಕೆಲಸ ಮಾಡೋದು ನಾ ಅಲ್ರಿ, ನಿಮ್ಮ ಹಿಂದೆ ನಿಂತಾರಲ್ಲ ಅವ್ರಿ. ಸರಿ. ಏನ್ ಸರಿ ರೀ? ಈಗ ನೀವು ಹೇಳಿದ್ರಲ್ಲ ಅದು ಸರಿ ಅಂತ. ನಾ ಹೇಳಿದ್ದು ಅದನ್ನಲ್ಲನ್ರಿ ಸರಿ ಅಂತ. ಎಂತ ಡಾಕ್ಟ್ರ್ ಇದು? ಹಿಪ್ನೋಟಿಸ್ ಎಮ್ಗೆ ಒಳಗಾದ್ರೆ ಅವನು ಪೆಟ್ಟು ಕಮ್ಮಿಯಾಗಿ ಮಾತಾಡ್ತಿದ್ದಾನೆ. ಹೌದಪ್ಪ, ಕೆಲವರು ಹಾಗೇನೆ, ಒಳ ಮನಸ್ಸು ಹೊರ ಮನಸ್ಸು ಒಂದೇ ಆಗಿರುವಾಗ ಈ ರೀತಿ ಮಾತಾಡ್ತಾರೆ. ಇವ್ರಿಗೇನು ತೊಂದರೆ ಇಲ್ಲ, ಇವರು ಪರ್ಫೆಕ್ಟ್ ಆಗಿದ್ದಾರೆ. 1 2 3. ಮಿಸ್ಟರ್ ಮುರಾರಿ ಅವರೇ, ಇವ್ರು ತಿಳ್ಕೊಂಡಿರೋ ಹಾಗೆ ನಿಮ್ಗೇನೂ ಆಗಿಲ್ಲ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವು ಬಂದಾಗಿಂದ ನಾನು ಅದನ್ನಲ್ಲನ್ರಿ ಬಡ್ಕೊಳಿಕತ್ತಿದ್ದ. ಏನೋ ಆಗಿದ್ದು ನನಗಲ್ರಿ, ಅವ್ರನ್ನ ಚೆಕ್ ಮಾಡ್ರಿ. ಬ್ರೆಡ್ ಬಿಸಿ, ನೀನು ಸೀಕ್ ಬಂದವರಾಗಿ ಆಡಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಡಾಕ್ಟ್ರೆ, ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬರುದಿಲ್ಲಲ್ಲ? 1 ನಿಮಿಷ ಇರಿ. ಓ ಒಡೆ ಚಪಾತಿ ಇಲ್ಲಿ ನೋಡು. ಹುಡುಗಿರ 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 ಓಯ್, ಸಮಾಧಾನ ಮಾಡ್ಕೊಳ. ಹೆಂಗ ಸಮಾಧಾನ ಮಾಡ್ಕೊಳ್ಳಿ? ನಮ್ಮ ಯಜಮಾನ್ರು ಈ ನಮ್ಮನೆ ಆಡ್ಲಿಕ್ಕತ್ತಿದ್ದನ್ನು ನೋಡಿ ಏನ್ ಮಾಡ್ಬೇಕು ಅಂತ ನನಗೆ ದಿಕ್ಕ ತೋಚವಲ್ದು. ಅಲ್ಲ, ನಾನು ಏನ್ ಪಾಪ ಮಾಡಿ ಅಂತೇಳಿ ಇಷ್ಟೆಲ್ಲ ಕಷ್ಟ ಅನ್ಭವಿಸ್ಲಿಕ್ಕತ್ತೀನ. ಇಂಥ ಟೈಮ್ನಾಗ ಆ ಹೇಳ್ಕೊಳ್ಳೋದೆಲ್ಲವೂ ನನಗೆ ಸಹಾಯ ಮಾಡ್ಲಿಕ್ಕತ್ತಿಲ್ಲ. ಓಯ್, ನಾನೊಂದು ವಿಷಯ ಹೇಳ್ತೇನೆ, ನೀನು ಕೋಪ ಮಾಡ್ಕೊಳ್ಬಾರ್ದಾಯ್ತಾ? ನನ್ನ ಯಜಮಾನ್ರ ನಮ್ಮನೆ ಆಗ್ಲಿಕ್ಕೆ ನಾನೇ ಕಾರಣವಾ. ಏನ್ ಹೇಳಿಕತ್ತೀಯ? ಹೌದಾ? ಅದು ಸಂಗತಿ ಎಂತ ಗೊತ್ತುಂಟಾ? ಇಷ್ಟು ಜಲದುರ್ಗೆ, ಅಯ್ಯ ನಿನ್ನ ಮಾರಿ ಮಣ್ಣಾಗಡಗ್ಲಿ. ನಮ್ಮ ಯಜಮಾನ್ರು ಇಷ್ಟೆಲ್ಲ ಕಷ್ಟ ಅನ್ಭವಿಸ್ಲಿಕ್ಕತ್ತಿದ್ರು ನೋಡ್ಕೊಂಡು ಮಳ್ಳಿಗತ್ತೆ ಸುಮ್ಮನೆ ನಿಂತಿದ್ಯಲ್ಲ, ಮೊದ್ಲೇ ಹೇಳ್ಬೇಕು ಅಂತ ನಿನಗೆ ಅನಿಸ್ಲಿಲ್ಲ? ಹೇಳ್ಬೇಕು ಅಂತ ಅನ್ಕೊಂಡಿದ್ನ, ಆದ್ರೆ ಎಲ್ಲಿ ನೀನು ಕೋಪ ಮಾಡ್ಕೊಂತಿ ಅಂತ ಹೇಳ್ಕೊಂಡಿರ್ಲಿಲ್ಲ ಮಾರೈತಿ. ಈಗ ನಿನ್ನ ಪರಿಸ್ಥಿತಿ ನೋಡಿ ಹೇಳದೆ ಇರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಹೇಳಿದೆ. ಈಗೇನು ನೀನ್ ಅಂಬಾರಿ ಮೇಲೆ ಕುಂದ್ರಿಸಿ ಮೆರವಣಿಗೆ ಮಾಡ್ತೀನಿ ಅನ್ಕೊಂಡಿಯಾ? ಇನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನಿನ್ನ ಒಂದು ಗತಿ ಕಾಣಿಸ್ತೀನಿ. ಓಯ್ ದೋಸ್ತ್, ಎಂತದಕ್ಕೆ ಈ ನಮ್ಮನೆ ಅಡಿ ಮೇಲೆ ಹಾಕ್ತಿದ್ದೀರಾ? ನೀ ರಂಗಿಲ್ಲ, ನಿಮ್ ಹೆಂಡತಿ ಮಾಡಿರೋ ಕೆಲ್ಸಾನ ಹೇಳಿದ್ರ ನೀವು ಬರೀ ಅಡಿ ಮೇಲಲ್ಲ ಯುದ್ಧನ ಮಾಡ್ಬಿಡ್ತೀರಿ. ನಮ್ಮ ಯಜಮಾನ್ರಿ ಹಿಂಗ ಆಡ್ಲಿಕ್ಕೆ ಕಾರಣ ಈಕಿ ಮಾಡಿರೋ ನಾಟಿ ಔಷಧಿ ಅಂತ.
ಎಲ್ಲೆಲ್ಲವೋ ಚಾಂಡಾಳಿ, ನಿನಗೆ ಇಂಥ ಕೆಲಸ ಮಾಡಿದ್ರೆ ನಿದ್ರೆ ಬರೋದಿಲ್ಲಲ್ಲ, ಯಾವಾಗಲೂ ಎಂತಾದ್ರೂ ಒಂದು ಎಡವಟ್ಟು ಮಾಡ್ತಾ ಇರ್ತೀಯ. ಅದನ್ನು ನನಗೇ ಕುಡಿಸ್ಲಿಕ್ಕೆ ಹೊರಟಿದ್ಯಲ್ಲ. ಈಗ ನೀನು ಎಂತ ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ. ನಾಳೆ ಒಳಗೆ ನನ್ನ ಚಂಗಾಯಿ ಸರಿ ಆಗಬೇಕು, ಇಲ್ಲದಿದ್ರೆ ಅವನ ನಮ್ಮನೆ ನೀನ್ ಹಾಕ್ತೀಯ. ಇದನ್ನು ಕುಡಿದ್ರೆ ಅವ್ರು ಖಂಡಿತ ಮೊದಲಿನಾಗೆ ಆಗ್ತಾರೆ. ಇದಕ್ಕೆ ನನ್ನ ಗುರುಗಳೇ ಗ್ಯಾರಂಟಿ. ನಿಮ್ ಗುರುಗಳೇನೋ ಗ್ಯಾರಂಟಿನ, ಆದ್ರೆ ಈ ಔಷಧಿ ಗ್ಯಾರಂಟಿ ಏನೋ ಹೇಳು. ಕುಡಿದ್ರೆ ಅಲ್ವಾ ಮರೈತಿ ಸರಿ ಉಂಟಾ ಇಲ್ವಾ ಅಂತ ಗೊತ್ತಾಗೋದು. ಸುಮ್ಮನೆ ಏನೋ ವಿಷಯ ಸಿಕ್ಕಿದೆ ಅಂತ ನನ್ನ ಮೇಲೆ ಎಗರಾಡಬೇಡಿ. ತಗೊಳ್ಳಿ ಮರರೆ, ಇದನ್ನು ಅವ್ರಿಗೆ ಕುಡಿಸಿ, ನಾವು ಹೊರಗಡೆ ಇರ್ತೇವೆ. ಹೋಗಿ ಹೋಗಿ, ನಿಮಗೆ ಇಲ್ಲೇ ಇರ್ಬೋದಲ್ವಾ? ಮುರಾರಿ ಅವ್ರು ನೋಡಿದ್ರೆ ಬಿಡ, ಮೀಸೆ ಅಂಟಿಸ್ತೇನೆ, ಆ ಕೊಡದಂಡಿಗೆ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಹೋಗ, ಆ ಸುತ್ತಿಗೆಯನ್ನು ಕರ್ಕೊಂಡು ಬಾ, ನಾನು ಇದನ್ನು ಜ್ಯೂಸ್ನಲ್ಲಿ ಮಿಕ್ಸ್ ಮಾಡ್ತೇನೆ. ಬರ್ರಿ. ಏನ್ರಪ್ಪ ಇದು, ಇವತ್ತ ಯಾವತ್ತೂ ಇಲ್ದಿರೋ ಪ್ರೀತಿ ತೋರಿಸ್ಲಿಕ್ಕತ್ತೀರಿ? ಮತ್ತೆ ಯಾರನ್ನಾದ್ರೂ ಕರ್ಕೊಂಡ್ ಬಂದಿರಿ? ಯಾರು ಇಲ್ರಿ, ಬರೀ ನಾವಿಬ್ರೆ. ನಿಮ್ ಜೊತೆ ನಾ ಏನ್ ಮಾಡ್ಬೇಕ್ರಿ? ಒಳಗ್ ನನ್ನ ಕೈ ತುಂಬಾ ಕೆಲಸ ಅದಾವ, ಮಾಡ್ಕೋತೀನಿ ಬಿಡ್ರಿ. ಓ ಬ್ರೆಡ್ ಪ್ಯಾಕ್, ಹಿಂಗಡೆ ಒಳಗಡೆ ಕೆಲಸ ಯಾವಾಗಲೂ ಇರ್ತದ. ನಿನಗೋಸ್ಕರ ಅಂತೇಳಿ ಜ್ಯೂಸ್ ತಂದಿದ್ದೇನೆ, ಇದನ್ನು ಕುಡಿಯ. ಇದನ್ನು ಕುಡಿದ್ರೆ ನಿನ್ನ ಮರವಿನ ಕಾಯಲೆಲ್ಲ ವಾಸಿ ಆಗ್ತದೆ. ಇದನ್ನ ನೀವ್ ಹೇಳಿಕತ್ತಿರೋ ಅಥವಾ ಯಾರಾದ್ರೂ ಡಾಕ್ಟರ್ ಹೇಳಿ ಕಳಿಸ್ಯಾರೋ? ಡಾಕ್ಟರ್ ಹೇಳಿದಕ್ಕಲ್ವ ನಾನು ತಂದಿರೋದು, ಕುಡಿಯ. ಸುತ್ತಿಗೆ ಊಟ ಬರ್ರಿ. ಓ ಸಿಕ್ಸ್ ಪ್ಯಾಕ್ ಮಾಡ್ತೇನೆ ಅಂತ ಇದ್ದ ಪ್ಯಾಕನ್ನೆಲ್ಲ ಕಳ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿಯೇ ಬಿಟ್ಟಲ್ಲ. ಅವ್ರು ಅಳೋದು ನೀವು ಹೊಯ್ಕೊಳ್ಳೋದು ನೋಡಿದ್ರೆ ನಮ್ಮ ಯಜಮಾನ್ರು ಹೋಗಿ ಹಾಕೊಂಡ್ರು ಅನ್ನಿಸ್ಲಿಕ್ಕತ್ತದ. ಮೊದ್ಲು ಅವ್ರು ಉಸಿರಾಡ್ತಿದಾರ ಇಲ್ವಾ ಚೆಕ್ ಮಾಡು. ಅವ್ರು ಹೋಗೇ ಬಿಟ್ರು ಅನ್ನೋದೇನಾದ್ರೂ ಕನ್ಫರ್ಮ್ ಆದ್ರೆ ನಾವೆಲ್ಲ ಬಿಳಿ ಬಟ್ಟೆ ಹಾಕೊಂಡ್ಬಂದು ಶೋಕಾಚರಣೆ ಮಾಡೋಣ. ಆ ನಮ್ಮನ್ನ ಎಂತ ಇಲ್ಲ, ಸುಮ್ಮನೆ ಇರ. ಹೋಗಿ ಒಂದ್ ಲೋಟ ನೀರ್ ತಗೊಂಬಾ. ಹುಡುಗ 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 ಹುಡುಗ, ಇವ್ರು ಮತ್ತೇನಾತ? ನಾಟಿ ಔಷಧಿಯಿಂದ ಮತ್ತೊಂದು ಅವಂತರ ಆಯ್ತಾ? ಕನ್ನಡಿಯಾಗ ಒಬ್ಬ ಹುಡುಗದಾನ.